ಪಿಪ್ಪಲಾದ ಪಿಪ್ಪಲಾದ ಇದು ಶಿವನ ಒಂದು ಅವತಾರವಾಗಿದೆ. ಶಿವ ಪುರಾಣದ ಶತ್ರುತ ಸಂಹಿತವು ಪ್ರತಿ ಯುಗಚಕ್ರದಲ್ಲಿ ಶಿವನು 4 ಪುತ್ರರು ಅಥವಾ ಶಿಷ್ಯರಾಗಿ ಅವತರಿಸುತ್ತಾನೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಪಿಪ್ಪಲನು ಸಹ ಶಿವನ ಅವತಾರವಾಗಿದ್ದಾನೆ. ಮಹಾದೇವನು ಋಷಿ ದಿದೀಚಿ ಮತ್ತು ಗಭಸ್ತಿನಿ ಮಗನಾಗಿ ಅವತಾರಗೊಂಡನು. ಶಿವನ ಮಹಾನ್ ಭಕ್ತನಾಗಿದ್ದ ದಿದೀಚಿ ಮಹರ್ಷಿಗಳು ಶಿವನು ತನ್ನ ಮಗನಾಗಿ ಹುಟ್ಟಬೇಕು ಎಂದು ಆಸೆಪಟ್ಟಿರುತ್ತಾರೆ. ಅದರಂತೆ ಶಿವನು ಋಷಿ ದಿದೀಚಿರ ಮಗನಾಗಿ ಪಿಪ್ಪಲಾದನಾಗಿ ಅವತರಿಸುತ್ತಾನೆ. ಪಿಪ್ಪಲಾದನು ಹೆತ್ತವರನ್ನು ಬಾಲ್ಯದಲ್ಲಿಯೇ ಕಳೆದುಕೊಳ್ಳುತ್ತಾನೆ. ಅವನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಮತ್ತು ಅವನು ಮುಖ್ಯವಾಗಿ ಪಿಪ್ಪಲ ಹಣ್ಣುಗಳನ್ನು ಸೇವಿಸುತ್ತಿದ್ದನು. ಆದ್ದರಿಂದ ಇವನಿಗೆ ಪಿಪ್ಪಲಾದ ಎಂಬ ಹೆಸರು ಬಂದಿತು ಎಂಬುದಾಗಿ ಹೇಳಲಾಗುತ್ತದೆ. ಸ್ನೇಹಿತರೆ, ಇದರ ಅರ್ಥ ಅಕ್ಷರಶಃ ಅವನು ಪಿಪ್ಪಲವನ್ನು ತಿನ್ನುವನು ಎಂದು ಕರೆಯಲಾಗುತ್ತದೆ. ಇವನು ಮುಂದೆ ಮಹಾನ್ ಋಷಿ ಕೂಡ ಆಗುತ್ತಾನೆ. ಪಿಪ್ಪಲಾದ ಋಷಿ ಅಥರ್ವ ವೇದದ ಪ್ರಾಚೀನ ಗುರು ಆಗಿದ್ದಾರೆ. ಅವರು ಪಿಪ್ಪಲಾದ ಸುಖ ಎಂಬ ಕರೆಯಲ್ಪಡುವ ತಮ್ಮದೇ ಆದ ಅಥರ್ವಣ ವೇದದ ಶಾಲೆಯನ್ನು ಸ್ಥಾಪಿಸಿದ್ದರಂತೆ. ಉಪನಿಷತ್ತುಗಳ ಗುರು ಎಂಬುದಾಗಿಯೂ ಸಹ ಹೇಳಲಾಗುತ್ತದೆ. ಇತರ ಋಷಿವರ್ಯರು ಇವರ ಬಳಿ ಹೋಗಿ ಜ್ಞಾನವನ್ನು ಕಲಿತರು ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಅನಾರಣ್ಯನು ತನ್ನ ಮಗಳಾದ ಪದ್ಮಳನ್ನು ಈ ಋಷಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ವೃದ್ಧ ಋಷಿಯಾದ ಪಿಪ್ಪಲಾದರು ಯುವಕನಾಗುತ್ತಾರೆ ಮತ್ತು ಪದ್ಮನಿಗೆ 10 ಜನ ಗಂಡು ಮಕ್ಕಳು ಸಹ ಆಗುತ್ತಾರೆ. ಪಿಪ್ಪಲಾದರು ಅವರಿಗೆಲ್ಲರಿಗೂ ಒಂದು ವರವನ್ನು ನೀಡುತ್ತಾನೆ. ಹುಟ್ಟಿದಂದಿನಿಂದ 16 ವರ್ಷಗಳವರೆಗೆ ಅವರಲ್ಲಿ ಯಾರಿಗೂ ಸಹ ಶನಿಗ್ರಹ ದೋಷ ಮತ್ತು ಶನಿದೇವನಿಂದ ಯಾವುದೇ ತೊಂದರೆ ಆಗಬಾರದು ಎಂದು. ಶ್ರೀಕಾಲ ಶನಿ ಮೃತ್ಯುಂಜಯ ಮಂತ್ರದ ಸೃಷ್ಟಿಸಿದವರು ಪಿಪ್ಪಲಾದ ಋಷಿ ಎಂಬುದಾಗಿ ಹೇಳಲಾಗುತ್ತದೆ. ಈ ಮಂತ್ರವು ಮಹಾಕಾಲನನ್ನು ಶನಿದೇವರೊಂದಿಗೆ ಹಾಗೂ ಮೃತ್ಯುಂಜಯ ಅಥವಾ ಮೃತ್ಯುಂಜಯ ಶಿವನೊಂದಿಗೆ ಗುರುತಿಸುತ್ತದೆಯಂತೆ. ಶನಿದೋಷ ಅಥವಾ ಸಾವು ಸೇರಿದಂತೆ ಶನಿಯ ದುಷ್ಪರಿಣಾಮಗಳಿಂದ ರಕ್ಷಿಸಿಕೊಳ್ಳಲು ಈ ಮಂತ್ರವನ್ನು ಉಚ್ಚರಿಸುವುದು ಒಳ್ಳೆಯದು ಎಂಬುದಾಗಿ ಪುರಾಣಗಳಲ್ಲಿ ಹೇಳಲಾಗಿದೆ. ಸೂರ್ಯೋದಯಕ್ಕೆ ಮೊದಲು ಅಥವಾ ಸೂರ್ಯಾಸ್ತದ ನಂತರ ಶನಿವಾರದಂದು ಕಪ್ಪು ಕಂಬಳಿಯ ಮೇಲೆ ಕುಳಿತು ಪಶ್ಚಿಮ ದಿಕ್ಕಕ್ಕೆ ಮುಖ ಮಾಡಿ ಈ ಮಂತ್ರವನ್ನು ಉಚ್ಚರಿಸಬೇಕು ಎಂಬುದಾಗಿ ಹೇಳಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಈ ಪಿಪ್ಪಲಾದ ಎಂಬ ದಿದೀಚಿ ಋಷಿ ಮತ್ತು ಗರ್ಭಸ್ಥಿ ಎಂಬ ಅವರ ಶ್ರೀಮತಿಯ ಮಗನಾದ ಶಿವನ ಅವತಾರದ ಬಗ್ಗೆ ಪುರಾಣ ಕಥೆಯನ್ನು ನೋಡೋಣ. ಸ್ನೇಹಿತರೆ, ಬಹಳ ವರ್ಷಗಳ ಹಿಂದೆ ಅಂದರೆ ಪುರಾಣ ಕಾಲದಲ್ಲಿ ಪಿಪ್ಪಲಾದ ಎಂಬ ಹುಡುಗ ಕಾಡಿನಲ್ಲಿ ಬೆಳೆದಿದ್ದ. ಮರಗಳು, ಪ್ರಾಣಿಗಳು ಮತ್ತು ಗಿಡಮೂಲಿಕೆಗಳು ಅವನ ಕುಟುಂಬದಂತೆಯೇ ಇದ್ದವು. ಮರಗಳು ಅವನಿಗೆ ಹಣ್ಣುಗಳನ್ನು ಕೊಟ್ಟವು, ಪಕ್ಷಿಗಳು ಅವನಿಗೆ ಧಾನ್ಯಗಳನ್ನು ತಂದುಕೊಡುತ್ತಿದ್ದವು ಮತ್ತು ಜಿಂಕೆಗಳು ಅವನಿಗೆ ತಾಜಾ ಹಸಿರು ಸಸ್ಯಗಳನ್ನು ಒದಗಿಸುತ್ತಿದ್ದವಂತೆ. ಅವರೆಲ್ಲರೂ ಸಹ ಅವನನ್ನು ಪ್ರೀತಿಯ ರಕ್ಷಕರಂತೆ ನೋಡಿಕೊಂಡಿದ್ದರು. ಒಂದು ದಿನ ಪಿಪ್ಪಲಾದ ದೊಡ್ಡವನಾದಂತೆ ಅವನಿಗೆ ಒಂದು ವಿಚಿತ್ರವಾದ ವಿಷಯ ಗಮನಕ್ಕೆ ಬರುತ್ತದೆಯಂತೆ. ಅವನು ಮರಗಳನ್ನು ಕೇಳುತ್ತಾನೆ. ಜನರು ತಮ್ಮ ಹೆತ್ತವರಿಂದ ಹುಟ್ಟುತ್ತಾರೆ ಮತ್ತು ಸಸ್ಯಗಳು ಬೀಜಗಳಿಂದ ಬದುಕುತ್ತವೆ. ಆದರೆ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಸುತ್ತುವರೆದಿರುವ ನಾನು ಮನುಷ್ಯನಾಗಿದ್ದಾನೆ, ಅದು ಹೇಗೆ ಎಂಬುದಾಗಿ ಕೇಳುತ್ತಾನೆ. ಅವನ ಪ್ರಶ್ನೆಗೆ ಮರಗಳು ಮೃದುವಾಗಿ ಉತ್ತರಿಸಿದವಂತೆ, ಪ್ರಿಯ ಪಿಪ್ಪಲಾದ, ನಿನ್ನ ಜನನದ ಬಗ್ಗೆ ನಾವು ಒಂದು ರಹಸ್ಯವನ್ನು ಹೇಳಲೇಬೇಕು ಎಂದು. ನೀನು ಕೇವಲ ಸಸ್ಯಗಳ ಮಗನಲ್ಲ, ನಿನ್ನ ನಿಜವಾದ ಪೋಷಕರು ಮನುಷ್ಯರೇ ಆಗಿದ್ದಾರೆ. ನಿನ್ನ ತಂದೆ ಮಹಾನ್ ಶಿವಭಕ್ತ ಋಷಿಯಾದ ದಿದೀಚಿ ಮತ್ತು ನಿನ್ನ ತಾಯಿ ಗರ್ಭಸ್ಥಿನಿ ಎಂಬುದಾಗಿ ಹೇಳುತ್ತಾರೆ. ಅವರು ಬಹಳ ಬುದ್ಧಿವಂತ ಮತ್ತು ದಯಾಳು ಜನರಾಗಿದ್ದರು. ನಮ್ಮನ್ನು ಅಂದರೆ ಸಸ್ಯಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅವರು ತಮ್ಮ ಮಕ್ಕಳಂತೆ ನಮ್ಮನ್ನು ನೋಡಿಕೊಳ್ಳುತ್ತಿದ್ದರು.
ಆದ್ದರಿಂದ ಅವರು ಹೋದ ನಂತರ ನಾವು ನಿನ್ನನ್ನು ಸ್ವಂತ ಮಕ್ಕಳಂತೆ ನೋಡಿಕೊಂಡೆವು ಎಂದು ಮರಗಳು ಹೇಳುತ್ತವೆ. ನಂತರ ಮುಂದುವರೆದ ಮರಗಳು, ಪಿಪ್ಪಲಾದ, ನಿನಗೆ ನಿನ್ನ ನಿಜವಾದ ಕಥೆಯನ್ನು ಹೇಳಿದೆವು. ನಿನ್ನ ತಾಯಿ ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳೆಂದರೆ ನಿನ್ನನ್ನು ಹೆರಿಗೆ ಮಾಡಲು ತನ್ನ ಹೊಟ್ಟೆಯನ್ನು ಕತ್ತರಿಸಿಕೊಂಡಿದ್ದಳು. ನಿನ್ನನ್ನು ನಮಗೆ ಕೈಗೆ ಕೊಟ್ಟು ನಂತರ ನಿನ್ನ ತಂದೆಯನ್ನು ಸೇರಿದಳು. ಅವಳು ಪವಿತ್ರ ಬೆಂಕಿಯನ್ನು ಪ್ರವೇಶಿಸಿ ನಿನ್ನ ತಂದೆಯನ್ನು ಸೇರುತ್ತಾಳೆ. ಅವರಿಬ್ಬರು ಈ ಲೋಕವನ್ನು ತೊರೆದಾಗ ಇಡೀ ಕಾಡು ಹಲವಾರು ದಿನಗಳವರೆಗೆ ಅಳುತ್ತಿತ್ತು, ರೋದಿಸುತ್ತಿತ್ತು, ಏಕೆಂದರೆ ಅವರು ನಮ್ಮನ್ನು ಅಷ್ಟು ಪ್ರೀತಿಸುತ್ತಿದ್ದರು ಮತ್ತು ನಾವು ಸಹ ಅವರನ್ನು ಪ್ರೀತಿಸುತ್ತಿದ್ದೆವು ಎಂಬುದಾಗಿ ಮರವು ತಮ್ಮ ಮತ್ತು ದಿದೀಚಿ ಮಹರ್ಷಿ ದಂಪತಿಗಳ ಕಥೆಯನ್ನು ಅವರ ಮಗನಾದ ಪಿಪ್ಪಲಾದನಿಗೆ ಹೇಳುತ್ತದೆ. ಪಿಪ್ಪಲಾದನೇ, ನಿನ್ನ ತಂದೆ ಋಷಿ ದಿದೀಚಿಯವರು ದೇವತೆಗಳಿಗೆ ಸಹಾಯ ಮಾಡಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾನೆ. ದಿದೀಚಿಯವರ ತೀವ್ರ ತಪಸ್ಸಿನಿಂದ ಆಶ್ರಮವು ರಾಕ್ಷಸರಿಂದ ರಕ್ಷಿಸಲ್ಪಟ್ಟ ಸುರಕ್ಷಿತ ಸ್ಥಳ ಎಂಬುದಾಗಿ ದೇವರುಗಳು ನಂಬಿದ್ದರಿಂದ ಅವರು ತಮ್ಮ ಶಕ್ತಿಶಾಲಿ ಆಯುಧಗಳನ್ನೆಲ್ಲ ದಿದೀಚಿ ಆಶ್ರಮದಲ್ಲಿ ಸುರಕ್ಷಿತವಾಗಿಡಲು ಬಚ್ಚಿಟ್ಟಿದ್ದರು. ಕಾಲಾಂತರದಲ್ಲಿ ರಾಕ್ಷಸರು ದಾಳಿ ಮಾಡಬಹುದೆಂಬ ಕಲ್ಪನೆಯ ಮೇರೆಗೆ ಆಯುಧಗಳನ್ನು ರಕ್ಷಿಸಲು ತನಗೆ ಸಾಧ್ಯವಾಗುವುದಿಲ್ಲ ಎಂದು ಅರಿತ ದಿದೀಚಿ ಅವರು ಆಯುಧಗಳನ್ನು ಉಳಿಸಲು ಅವು ಪವಿತ್ರ ನೀರಿನಲ್ಲಿ ಬೆರೆಸಿ ಅವುಗಳನ್ನು ಪವಿತ್ರಗೊಳಿಸಿ ಮತ್ತು ಆಯುಧಗಳನ್ನು ಶಕ್ತಿಯನ್ನು ತನ್ನ ದೇಹದೊಳಗೆ ನೀರಿನ ರೂಪದಲ್ಲಿ ಕುಡಿಯುತ್ತಾರೆ. ಪರಿಣಾಮವಾಗಿ ಆಯುಧಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ನಂತರ ದೇವರುಗಳು ಮತ್ತು ತಮ್ಮ ಆಯುಧಗಳನ್ನು ಪಡೆಯಲು ಹಿಂತಿರುಗಿದಾಗ ದಿದೀಚಿ ಮಹರ್ಷಿಯವರು ಆಯುಧಗಳು ಶಕ್ತಿ ಈಗ ನನ್ನ ಮೂಳೆಗಳಲ್ಲಿದೆ ಎಂದು ನಡೆದ ಘಟನೆಯನ್ನು ವಿವರಿಸುತ್ತಾರೆ. ದೇವರುಗಳು ಅವುಗಳನ್ನು ಬಳಸಿಕೊಂಡು ಹೊಸ ಆಯುಧಗಳನ್ನು ಸೃಷ್ಟಿಸಬಹುದೆಂದು ಅವರು ತನ್ನ ಮೂಳೆಯನ್ನು ಅವರಿಗೆ ಅರ್ಪಿಸುತ್ತಾರೆ. ನಂತರ ಋಷಿ ದಿದೀಚಿಯವರು ಯೋಗ ಜ್ಞಾನದ ಮೂಲಕ ತನ್ನ ಪ್ರಾಣವನ್ನು ತ್ಯಜಿಸುತ್ತಾರೆ ಮತ್ತು ವಾಸ್ತುಶಿಲ್ಪಿ ವಿಶ್ವಕರ್ಮರು ಅವರ ಎಲುಬುಗಳಿಂದ ಶಕ್ತಿಶಾಲಿ ಅಸ್ತ್ರಗಳನ್ನು, ಆಯುಧಗಳನ್ನು, ಶಸ್ತ್ರಾಸ್ತ್ರಗಳನ್ನು ಮಾಡುತ್ತಾನಂತೆ. ಆ ಆಯುಧಗಳು ದೇವತೆಗಳಿಗೆ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಾಗಿ ಉಪಯೋಗಿಸಿಕೊಂಡು ರಾಕ್ಷಸರನ್ನು ಸೋಲಿಸಲು ಸಹಾಯ ಮಾಡಿದವಂತೆ. ಆ ಸಮಯದಲ್ಲಿ ಪಿಪ್ಪಲಾದರ ತಾಯಿ ಗರ್ಭವತಿಯಾಗಿದ್ದಳು. ಗರ್ಭಸ್ಥನಿಯು ಆಶ್ರಮಕ್ಕೆ ಹಿಂತಿರುಗಿ ಏನಾಯಿತು ಎಂದು ತಿಳಿದುಕೊಂಡಾಗ ಅವಳ ಪತಿಯು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದರು. ಅವರು ಪ್ರಾಣತ್ಯಾಗ ಮಾಡಿದ್ದನ್ನು ಶ್ಲಾಘಿಸಿದ ಅವಳು ನಂತರ ಒಂದು ಆಚರಣೆಯನ್ನು ಮಾಡಿ ಪಿಪ್ಪಲಾದರನ್ನು ಬಿಡುಗಡೆ ಮಾಡಲು ತನ್ನ ಹೊಟ್ಟೆಯನ್ನೇ ಕತ್ತರಿಸಿಕೊಂಡು ರಕ್ಷಣೆಗಾಗಿ ಅವನನ್ನು ಅರಣ್ಯದಲ್ಲಿ ಸಸ್ಯಗಳಿಗೆ ಒಪ್ಪಿಸಿ ಮರಣದ ನಂತರ ಜೀವನದಲ್ಲಿ ತನ್ನ ಪತಿಯನ್ನು ಸೇರಲು ಬೆಂಕಿಯನ್ನು ಪ್ರವೇಶ ಮಾಡುತ್ತಾಳೆ. ಹೀಗಾಗಿ ಪಿಪ್ಪಲಾದರ ಇಬ್ಬರು ಪೋಷಕರು ಜಗತ್ತಿನ ಒಳಿತಿಗಾಗಿ ಹಾಗೂ ಜಗತ್ತನ್ನು ರಕ್ಷಿಸಲು ದುಷ್ಟ ಶಕ್ತಿಗಳ ವಿರುದ್ಧ ದೇವರುಗಳಿಗೆ ವಿಜಯ ಸಾಧಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಎಂದು ಮರಗಳು ಪಿಪ್ಪಲಾದನಿಗೆ ಅವನ ತಂದೆ ತಾಯಿಗಳ ಕಥೆಯನ್ನು ಹೇಳುತ್ತವೆ. ಈ ಕಥೆಯನ್ನು ಕೇಳಿದ ಪಿಪ್ಪಲಾದರು ಆಘಾತ ಮತ್ತು ದುಃಖಿತನಾಗುತ್ತಾನೆ. ತನ್ನಿಂದ ತನ್ನ ತಾಯಿ ಇಷ್ಟೊಂದು ನೋವು ಅನುಭವಿಸಬೇಕಾಯಿತಲ್ಲ ಎಂದು ಅವನಿಗೆ ಬೇಸರವೂ ಆಗುತ್ತದೆ. ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯಲು ಪ್ರಾರಂಭಿಸುತ್ತದೆ. ಅಳುತ್ತಾ ಅವನು, ನಾನು ತುಂಬ ದುರದೃಷ್ಟವಂತ. ನನ್ನ ತಾಯಿಯ ಸಾವಿಗೆ ನಾನೇ ಕಾರಣನಾದೆ ಮತ್ತು ನಾನು ಅವರಿಗೆ ಸೇವೆಯನ್ನು ಸಲ್ಲಿಸಲು ಅಥವಾ ನೋಡಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ ಎಂದು ಹೇಳಿದನು. ಅದರ ಬಗ್ಗೆ ಜಾಸ್ತಿ ಯೋಚಿಸಬೇಡ ಪಿಪ್ಪಲಾದ ಎಂದು ಅರಣ್ಯದ ಮರಗಳು ಅವನಿಗೆ ಹೇಳುತ್ತವೆ. ಆಗ ನನಗೆ ದೇವತೆಗಳ ಮೇಲೆ ಕೋಪ ಬರುತ್ತಿದೆ ಎಂದು ಹೇಳುತ್ತಾನೆ. ಪಿಪ್ಪಲಾದ,
ನನ್ನ ತಂದೆ ತಾಯಿಯ ಸಾವಿಗೆ ದೇವತೆಗಳೇ ಹೊಣೆಗಾರರಾಗಿದ್ದಾರೆ. ನಾನು ಅಂತಹ ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ನನ್ನ ತಂದೆ ಸಾವಿಗೆ ಅವರೇ ಕಾರಣ ಮತ್ತು ನಾನು ಅವರನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ಅವನು ಆಣೆಯಿಡುತ್ತಾನೆ. ಸಸ್ಯಗಳು ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದವು. ಅವು ಹೇಳಿದರು, ಸೇಡು ತೀರಿಸಿಕೊಳ್ಳುವುದು ಸರಿಯಾದ ದಾರಿಯಲ್ಲ ಪಿಪ್ಪಲಾದ. ನಿನ್ನ ಹೆತ್ತವರು ಲೋಕದ ಒಳಿತಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಇತರರನ್ನು ರಕ್ಷಿಸಲು ಅವರು ಎಲ್ಲವನ್ನೂ ತ್ಯಜಿಸಿದರು, ತಮ್ಮ ಪ್ರಾಣವನ್ನು ಕೂಡ. ಆದ್ದರಿಂದ ಅಂಥವರ ಮಗನಾದ ನೀನು ಅವರ ಮಾದರಿಯನ್ನೇ ಅನುಸರಿಸಬೇಕು ಎಂಬುದಾಗಿ ಅವನಿಗೆ ಸಸ್ಯಗಳು ಬುದ್ಧಿ ಹೇಳುತ್ತವೆ. ಆದರೆ ಪಿಪ್ಪಲಾದನು ಹೃದಯ ಕೋಪದಿಂದ ತುಂಬಿತ್ತು ಮತ್ತು ಅವನು ತನ್ನ ಸೇಡಿನ ಬಯಕೆಯನ್ನು ಬಿಡಲು ಸಾಧ್ಯವಾಗಲಿಲ್ಲ. ದೇವರುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಕೊಡುವಂತೆ ಶಿವನಲ್ಲಿ ಪ್ರಾರ್ಥಿಸುತ್ತಾನೆ. ಶಿವನು ಅವನ ಪ್ರಾರ್ಥನೆಗಳಿಗೆ ಉತ್ತರಿಸಿದನು ಮತ್ತು ಅವನಿಗೆ ಕೃತ್ಯ ಎಂಬ ಶಕ್ತಿಶಾಲಿ ಮಾಂತ್ರಿಕ ಜೀವಿಯನ್ನು ಸಹ ನೀಡುತ್ತಾನೆ. ಆಗ ಪಿಪ್ಪಾಲದನು ಆ ಕೃತ್ಯನನ್ನು ದೇವತೆಗಳ ಹಿಂದೆ ಕಳಿಸಿ, ಹೋಗು, ಆ ದೇವತೆಗಳನ್ನು ನಾಶ ಮಾಡು ಎಂಬುದಾಗಿ ಆದೇಶಿಸುತ್ತಾನೆ. ಅವನು ಕೃತ್ಯನು ಆ ದೇವತೆಗಳನ್ನು ನಾಶ ಮಾಡಲು ಬಂದಾಗ ದೇವತೆಗಳು ಭಯಭೀತರಾಗಿ ಸಹಾಯಕ್ಕಾಗಿ ಶಿವನ ಬಳಿಗೆ ಓಡಿ ಹೋಗುತ್ತಾರೆ. ಅವರು ಪಿಪ್ಪಾಲಾದನ ಕೋಪದಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ. ಶಿವನು ಪಿಪ್ಪಾಲಾದನ ಬಳಿ ಹೋಗಿ ನಿಧಾನವಾಗಿ ಎಲ್ಲವನ್ನು ವಿವರಿಸಿ ಹೇಳುತ್ತಾನೆ. ನಿಮ್ಮ ತಂದೆ ದೇವರುಗಳ ಕಾರಣಗಳಿಂದಾಗಿ ಅಲ್ಲ, ಪ್ರಪಂಚದ ಒಳಿತಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅವರು ಅತ್ಯಂತ ದಯಾಳುಗಳು ಮತ್ತು ಕರುಣಾಮಯಿಗಳು ವ್ಯಕ್ತಿಗಳಾಗಿದ್ದರು. ಹಾಗೆ ನಮ್ಮ ತಾಯಿಯೂ ಕೂಡ ಅವರನ್ನು ಬಹಳ ಪ್ರೀತಿಯಿಂದ ಮತ್ತು ತ್ಯಾಗದಿಂದ ಹಿಂಬಾಲಿಸಿದರು. ಅವರು ಎಂದೂ ಸಹ ಕೋಪ ಅಥವಾ ಸೇಡಿನಿಂದ ವರ್ತಿಸಲಿಲ್ಲ. ಅವರು ಶಾಂತಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ನೀನು ಕೂಡ ಅವರಂತೆಯೇ ಆಗಬೇಕು. ಶಿವನು ಮುಂದುವರಿಸಿ, ನಿಮ್ಮಿಂದಾಗಿ ದೇವರುಗಳು ಅಪಾಯದಲ್ಲಿದ್ದಾರೆ ಮತ್ತು ಅವರನ್ನು ಉಳಿಸುವುದು ನಿಮ್ಮ ಕರ್ತವ್ಯ. ಸೇಡು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸೇಡನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂಬುದಾಗಿ ತಿಳಿಸುತ್ತಾನೆ. ಪಿಪ್ಪಲಾದನು ಶಿವನ ಬುದ್ಧಿಮಾತುಗಳನ್ನು ಕೇಳಿ ಕೊನೆಗೆ ತನ್ನ ಕೋಪವನ್ನು ಬಿಟ್ಟು ಸೇಡನ್ನು ತೀರಿಸಿಕೊಳ್ಳುವುದು ಸರಿಯಾದ ಮಾರ್ಗವಲ್ಲ ಎಂಬುದನ್ನು ಅರಿತುಕೊಂಡು ಹಾಗೂ ಶಿವನನ್ನು ಕ್ಷಮೆ ಕೇಳುತ್ತಾನೆ. ಶಿವನ ಸಲಹೆಗಳನ್ನು ಸ್ವೀಕರಿಸುತ್ತಾನೆ. ನಂತರ ದೇವತೆಗಳು ಪಿಪ್ಪಲಾದನ ಬಳಿ ಬಂದು ಕ್ಷಮೆಯನ್ನು ಕೇಳಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಪಿಪ್ಪಲಾದನು, ನನಗೆ ಒಂದೇ ಒಂದು ವಿಷಯದಲ್ಲಿ ಸಹಾಯ ಮಾಡಿ, ನನ್ನ ಹೆತ್ತವರನ್ನು ನಾನು ಈಗ ನೋಡಬೇಕು ಎಂಬುದಾಗಿ ಶಿವನನ್ನು ಪಿಪ್ಪಲಾದನು ಕೇಳಿದಾಗ ಕ್ಷಣಾರ್ಧದಲ್ಲಿ ದೈವಿಕ ಲೋಕದಿಂದ ಅವನ ಹೆತ್ತವರಾದ ದಿಜಿಚಿ ಮಹರ್ಷಿಗಳು ಹಾಗೂ ಗರ್ಭಾವಸ್ಥೆಯು ಒಂದು ಬಂಗಾರದ ರಥದಲ್ಲಿ ಕಾಣಿಸಿಕೊಂಡರಂತೆ. ಅವರು ತಮ್ಮ ಮಗನಾದ ಪಿಪ್ಪಾಲಾದನನ್ನು ನೋಡಿ ಪ್ರೀತಿ ಮತ್ತು ಹೆಮ್ಮೆಯಿಂದ ನೋಡಿದರಂತೆ. ಅವರು ಹೇಳಿದರು, ಮಗನೇ, ನೀನು ನಿಜವಾಗಿಯೂ ಧನ್ಯನು. ನಿನ್ನ ಹೆಸರು ಸ್ವರ್ಗದಲ್ಲಿಯೂ ತಿಳಿದಿದೆ. ನೀನು ಶಿವನನ್ನು ಭೇಟಿಯಾಗಲು ಸಾಧ್ಯವೂ ಕೂಡ ಆಯಿತು ಎಂದು ಹೇಳುತ್ತಾರಂತೆ. ಅವರ ಮಾತುಗಳು ಮುಗಿಸುತ್ತಿದ್ದಂತೆ ಆಕಾಶದಿಂದ ಮಳೆಗಳು ಸುರಿಯುತ್ತದೆ. ಅವರು ದೇವಾನುದೇವತೆಗಳು ಆಕಾಶದಿಂದ ಮಳೆಯನ್ನು ಸುರಿಸಿ ಹಬ್ಬವನ್ನು ಆಚರಿಸುತ್ತಾರಂತೆ. ಇತ್ತ ತನ್ನ ಹೆತ್ತವರ ಬಗ್ಗೆ ಹೆಮ್ಮೆ ಹೊಂದುತ್ತಾನೆ ಆ ಪಿಪ್ಪಲಾದನು ಮತ್ತು ಅವನು ದಯೆ ಮತ್ತು ಬುದ್ಧಿವಂತಿಕೆಯ ಮಾರ್ಗವನ್ನು ಕೂಡ ಅನುಸರಿಸುತ್ತಾನೆ ಎಂಬುದಾಗಿ ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಹೀಗೆ ಶಿವನು ಪಿಪ್ಪಲಾದ ಅವತಾರವೆತ್ತಿ ತನ್ನ ಮಹಾನ್ ಭಕ್ತನಾದ ಋಷಿ ದಿಜಿಚಿ ಮತ್ತು ಅವರ ಹೆಂಡತಿಯಾದ ಗರ್ಭವಸ್ಥೆಯ ಹೊಟ್ಟೆಯಲ್ಲಿ ಅವತಾರವೆತ್ತಿ ಅವರ ಆಸೆಯನ್ನು ಪೂರೈಸಿ ಜಗತ್ತಿಗೆ ಒಂದು ಸಂದೇಶವನ್ನು ಸಾರುತ್ತಾನೆ. ತನ್ನನ್ನು ಭಕ್ತಿಯಿಂದ ಬೇಡಿಕೊಂಡರೆ ಏನಾದರೂ ಕೊಡುವೆ, ನಾನು ಭೋಲೆನಾಥ ಎಂಬುದಾಗಿ ಅವನು ನಿರೂಪಿಸುತ್ತಾನೆ. ಸ್ನೇಹಿತರೆ, ಹೀಗೆ ನಿಮಗೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಪರಶಿವನ ಆಶೀರ್ವಾದ ಕೃಪೆ ಇರಲಿ ಎಂದು ಹೇಳುತ್ತಾ ಈ ಮಹಾಶಿವನ ಪಿಪ್ಪಲಾದ ಅವತಾರದ ಕಥೆಯನ್ನು ಮುಗಿಸುತ್ತಿದ್ದೇನೆ.
ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ, ಮತ್ತೆ ಮುಂದೆ ಇದೇ ರೀತಿಯ ಒಂದು ಉತ್ತಮವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.